ಸಿಂಧೂ ಕಣಿವೆಯಲ್ಲೊಂದು ನಾಗರಿಕತೆ ಬೆಳೆದಿತ್ತು ಎನ್ನುವುದು ತಿಳಿದು 100 ವರ್ಷಗಳೇ ಕಳೆದಿವೆ. ವಿಶ್ವದ ಅತ್ಯಂತ ಹಳೆಯ ನಾಗರಿಕತೆಗಳಾದ ಮೆಸೊಪೊಟೇಮಿಯಾ, ಈಜಿಪ್ಟ್ ನಾಗರಿಕತೆ, ಚೀನಿ ನಾಗರಿಕತೆಗಳ ಸಾಲಲ್ಲಿ ಈ ಸಿಂಧೂ ನಾಗರಿಕತೆಯು ಬರುತ್ತದೆ. ಈ ಸಿಂಧೂ ನಾಗರಿಕತೆಯು 10 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ ಹರಡಿತ್ತು. ಇದು 4000 ವರ್ಷಗಳಷ್ಟು ಹಿಂದಿನದು ಎಂದು ಸಂಶೋಧನೆಗಳು ಹೇಳುತ್ತವೆ. ಈ ಸಿಂಧೂ ಕಣಿವೆಯ ಜನರು ಹೇಗೆ ಬದುಕಿದ್ದರು, ಅವರು ಏನು ತಿನ್ನುತ್ತಿದ್ದರು, ಅವರ ಸಾಮಾಜಿಕ ಚಿತ್ರಣ ಹೇಗಿತ್ತು, ಅವರ ನಗರ ರಚನೆಗಳು ಹೇಗಿದ್ದವು ಎನ್ನುವುದು ಈಗಾಗಲೇ ಉತ್ಖನನಗಳಿಂದ ತಿಳಿದು ಬಂದಿದೆ. ಆದರೆ ತಿಳಿಯದೇ ಇರುವ ಒಂದು ಸಂಗತಿ ಏನೆಂದರೆ ಸಿಂಧೂ ಕಣಿವೆಯ ಜನರು ಯಾವ ಭಾಷೆ ಮಾತನಾಡುತ್ತಿದ್ದರು ಎನ್ನುವುದು. ಪ್ರಪಂಚದ ಬೇರೆಲ್ಲ ನಾಗರಿಕತೆಗಳ ಜನರ ಭಾಷೆಯನ್ನು, ಅವರ ಬರಹಗಳನ್ನು ಈಗಾಗಲೇ ಡಿಕೋಡ್ ಮಾಡಲಾಗಿದೆ. ಆದರೆ ಸಿಂಧೂ ನದಿಯ ಜನರ ಭಾಷೆ ಹೇಗಿತ್ತು ಎನ್ನುವುದು ಇದುವರೆಗೂ ತಿಳಿದಿಲ್ಲ. ಅವರ ಬರವಣಿಗೆಯನ್ನು ಓದಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಅವರ ಭಾಷೆಯನ್ನು ಯಾರಾದರೂ ಡಿಕೋಡ್ ಮಾಡಿದರೆ ಅವರಿಗೆ $1 ಮಿಲಿಯನ್ ಬಹುಮಾನ ನೀಡುವುದಾಗಿ ತಮಿಳುನಾಡು ಸಿಎಂ ಕೆಲ ತಿಂಗಳ ಹಿಂದೆ ಘೋಷಿಸಿದ್ದರು. ಅವರು ಈ ರೀತಿ ಘೋಷಿಸಲು ಒಂದು ಕಾರಣವಿದೆ. ಹಲವಾರು ವರ್ಷಗಳಿಂದಲೂ ಆರ್ಯರು ವರ್ಸಸ್ ದ್ರಾವಿಡರು ಎಂಬ ಒಂದು ವಾದ ವಿವಾದ ನಡೆಯುತ್ತಲೇ ಬರುತ್ತಿದೆ. ಆರ್ಯರು ಈ ದೇಶದ ಮೂಲ ಸೃಷ್ಟಿಕರ್ತರು ಎಂಬುದು ಒಂದು ವಾದವಾದರೆ, ದ್ರಾವಿಡರು ಅವರಿಗಿಂತಲೂ ಮೊದಲು ಈ ದೇಶದಲ್ಲಿ ಇದ್ದರು ಎಂಬುದು ಇನ್ನೊಂದು ವಾದವಾಗಿದೆ. ಬಹಳ ಹಿಂದಿನಿಂದಲೂ ಸಿಂಧೂ ನಾಗರಿಕತೆಯ ಜನರ ಭಾಷೆ ಸಂಸ್ಕೃತಕ್ಕೆ ಮೂಲ ಎಂಬುದು ಒಂದು ವಾದವಾದರೆ, ಅದು ದ್ರಾವಿಡ ಮೂಲದ್ದು ಎನ್ನುವುದು ಇನ್ನೊಂದು ವಾದ. ಸಂಸ್ಕೃತವೆಂದರೆ ವೈದಿಕ ಮೂಲವಾದರೆ, ದ್ರಾವಿಡವೆಂದರೆ ಅದು ದಕ್ಷಿಣ ಭಾರತದ ಮೂಲವಾಗುತ್ತದೆ. ಭಾರತದ ಮೂಲ ಸಂಸ್ಕೃತ ವೈದಿಕ ಮೂಲದಿಂದ ಬಂದಿದ್ದು ಎಂಬುದು ಒಂದು ವಾದವಾದರೆ, ಇನ್ನೊಂದು ವಾದ ಅದು ದ್ರಾವಿಡ ಮೂಲದ್ದು ಎಂದು ಹೇಳುತ್ತದೆ. ಆರ್ಯರು ಹೊರಗಿನಿಂದ ಬಂದವರು ಎಂದು ಮೊದಲಿನಿಂದಲೂ ಹೇಳಲಾಗುತ್ತಿದ್ದರೂ, ಉತ್ತರ ಭಾರತೀಯರು ಮಾತ್ರ ನಾವು ಹೊರಗಿನಿಂದ ಬಂದವರಲ್ಲ, ಈ ದೇಶದ ಮೂಲ ನಿವಾಸಿಗಳು ಎಂದು ಹೇಳುತ್ತಾರೆ. ಆದರೆ ದ್ರಾವಿಡರು ನಾವೇ ಈ ದೇಶದ ಮೂಲ ನಿವಾಸಿಗಳು, ಆರ್ಯರಲ್ಲ ಎಂದು ಮೊದಲಿನಿಂದಲೂ ಹೇಳಿಕೊಂಡು ಬರುತ್ತಿದ್ದಾರೆ. ಇತ್ತೀಚೆಗೆ ತಮಿಳುನಾಡು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ಒಂದು ಸಂಶೋಧನಾ ವರದಿ ಬಿಡುಗಡೆ ಮಾಡುತ್ತಾರೆ. ಇಂಡಸ್ ಸೈನ್ಸ್ ಆ್ಯಂಡ್ ಗ್ರಾಫಿಟಿ ಮಾರ್ಕ್ಸ್ ಇನ್ ತಮಿಳುನಾಡು. ಇದರಲ್ಲಿ ಸಿಂಧೂ ನದಿ ನಾಗರಿಕತೆಯಲ್ಲಿ ದೊರೆತ ಹಲವಾರು ಭಿತ್ತಿ ಚಿತ್ರಗಳು ದಕ್ಷಿಣ ಭಾರತದಲ್ಲಿ ದೊರೆತ ಭಿತ್ತಿ ಚಿತ್ರಗಳಿಗೆ ಹೋಲಿಕೆಯಾಗುತ್ತಿವೆ ಎಂದು ಹೇಳಲಾಗಿತ್ತು. ಮೊದಲಿನಿಂದಲೂ ಆರ್ಯರು ಹೊರಗಿನಿಂದ ಬಂದವರು ಎಂಬ ಒಂದು ವಾದ ದಕ್ಷಿಣ ಭಾರತೀಯರದಾದರೆ, ಉತ್ತರ ಭಾರತೀಯರು ನಾವು ಈ ಭಾರತದ ಮೂಲದವರೇ, ನಾವೇ ಸಿಂಧೂ ನಾಗರಿಕತೆಯ ಸೃಷ್ಟಿಕರ್ತರು ಎಂದು ಹೇಳಿಕೊಂಡು ಬರುತ್ತಿದ್ದರು. ಈ ವಾದ ವಿವಾದ ಅಂದರೆ ಆರ್ಯರು ಹೊರಗಿನವರೇ, ಒಳಗಿನವರೇ, ಅಥವಾ ಅವರೇ ಇಲ್ಲಿನ ಮೂಲ ನಿವಾಸಿಗಳೇ, ಇಲ್ಲ ದ್ರಾವಿಡರು ಭಾರತದ ಮೂಲ ನಿವಾಸಿಗಳೇ ಎಂಬ ವಾದವು ಸೇರಿಕೊಂಡಿತ್ತು. ದ್ರಾವಿಡರೇ ಭಾರತದಾದ್ಯಂತ ಹರಡಿದ್ದರು ಎಂದು ದಕ್ಷಿಣ ಭಾರತೀಯರು ಹೇಳುತ್ತಾರೆ. ಭಾರತದ ಮೂಲ ನಿವಾಸಿಗಳು ಆರ್ಯರು ಎಂದು ಹೇಳಿಕೊಂಡು ಬಂದು 100 ವರ್ಷಗಳೇ ಕಳೆದಿವೆ. ಇಲ್ಲಿ ದ್ರಾವಿಡ ಚಳವಳಿಗಳು ಮೂಲೆ ಗುಂಪಾಗಿವೆ. ಆದರೆ ಈ ವರದಿಯಿಂದಾಗಿ ದ್ರಾವಿಡರೇ ಸಿಂಧೂ ನಾಗರಿಕತೆಯ ಸೃಷ್ಟಿಕರ್ತರೇ ಎಂಬ ಅನುಮಾನ ಬರಲಾರಂಭಿಸಿದೆ. ನಮಗೆ ಇದು ಸ್ಪಷ್ಟವಾಗಿ ತಿಳಿಯಬೇಕಾದರೆ ಸಿಂಧೂ ನಾಗರಿಕತೆ ಜನರ ಬರಹಗಳನ್ನು ನಾವು ಓದಬೇಕು. ಆದರೆ ಅದು ಮಾತ್ರ ಇದುವರೆಗೂ ಸಾಧ್ಯವಾಗಿಲ್ಲ. ಸಿಂಧೂ ನಾಗರಿಕತೆಯ ಭಾಷೆ ಸಂಸ್ಕೃತದ ಪ್ರಾಚೀನ ರೂಪವೆಂದು ಕೆಲವು ವಿದ್ವಾಂಸರು ಹೇಳಿದರೆ, ಇನ್ನು ಕೆಲವರು ಅದು ದ್ರಾವಿಡ ಭಾಷೆಗಳ ಮೂಲ ಎನ್ನುತ್ತಾರೆ. ನಿಜವೇನೆಂದು ತಿಳಿಯಬೇಕೆಂದರೆ ಈ ಭಾಷೆಗಳ ಲಿಪಿಯನ್ನು ಡಿಕೋಡ್ ಹೇಗೆ ಮಾಡುವುದೆಂಬುದನ್ನು ನಾವು ಮೊದಲು ಅರಿಯಬೇಕಾಗುತ್ತದೆ. ಸ್ನೇಹಿತರೆ, ನೀವು ಟೈಮ್ ಕ್ಯಾಪ್ಸೂಲ್ ಬಗ್ಗೆ ಕೇಳಿರಬಹುದು. 1972ರಲ್ಲಿ ಭಾರತದ ಸ್ವಾತಂತ್ರ್ಯದ 25ನೇ ವರ್ಷಾಚರಣೆ ಸಂದರ್ಭದಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಒಂದು ಟೈಮ್ ಕ್ಯಾಪ್ಸೂಲ್ ಅನ್ನು ಹೂತಿದ್ದರು. ಅದರಲ್ಲಿ ಸಾವಿರಾರು ವರ್ಷಗಳ ನಂತರದ ಭಾರತದ ಜನರಿಗೆ ದೇಶದ ಬಗ್ಗೆ ತಿಳಿಸುವ ಮಾಹಿತಿಗಳಿದ್ದವು ಎನ್ನಲಾಗಿತ್ತು. ಆದರೆ ಅದು ರಾಜಕೀಯ ಸ್ವರೂಪ ಪಡೆದುಕೊಂಡು ಜನತಾ ಪಕ್ಷದವರು ಅದನ್ನು ವಿರೋಧ ಮಾಡುತ್ತಾರೆ.
ಇದರಲ್ಲಿ ಇಂದಿರಾ ಗಾಂಧಿಯವರು ತಮ್ಮ ಕುಟುಂಬದ ಇತಿಹಾಸವನ್ನೇ ಬರೆದಿಟ್ಟಿದ್ದಾರೆ ಎಂದವರು ವಾದಿಸಲಾರಂಭಿಸಿದ್ದರು. ಮುಂದೆ ಜನತಾ ಪಕ್ಷದವರು ಅಧಿಕಾರಕ್ಕೆ ಬಂದಾಗ ಅದನ್ನು ಅಗೆದು ತೆಗೆದಿದ್ದರು ಕೂಡ. ಆದರೆ ಅದರಲ್ಲಿ ಇಂದಿರಾ ಗಾಂಧಿಯವರು ಏನು ಬರೆದಿದ್ದರು ಎಂಬುದನ್ನು ಹೊರಜಗತ್ತಿಗೆ ತಿಳಿಸಲಿಲ್ಲ. ಆದರೆ ಪ್ರಶ್ನೆ ಏನೆಂದರೆ, ಸಾವಿರಾರು ವರ್ಷಗಳ ನಂತರ ಬರುವ ಒಂದು ಜನಾಂಗಕ್ಕೆ ಟೈಮ್ ಕ್ಯಾಪ್ಸೂಲ್ ಸಿಕ್ಕರೆ ಅವರಿಗೆ ನಾವು ಈಗಿನ ಸಮಯದ ಭಾಷೆಯಲ್ಲಿ ಬರೆದಿಟ್ಟಿರುವ ವಿಷಯ ಹೇಗೆ ಅರ್ಥವಾದೀತು? ನಾವು ಬಳಸುವ ಶಬ್ದಗಳು ನಮ್ಮ ಬರವಣಿಗೆ ಆ ಕಾಲಕ್ಕೆ ಇಲ್ಲವಾಗಿ ಹೋದರೆ? ಹೌದು, ಇದೇ ರೀತಿಯಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಬರೆದಿಟ್ಟಿದ್ದ ಬರಹಗಳು ಇಂದು ನಮಗೆ ಓದಲಾಗುತ್ತಿಲ್ಲ. ಆ ನಾಗರಿಕತೆಯ ಕಾಲದಲ್ಲಿ ಜನರು ಯಾವ ರೀತಿಯಲ್ಲಿ ಆಚರಣೆಗಳನ್ನು ಮಾಡುತ್ತಿದ್ದರೋ, ಅವರ ಮಾತುಗಳು ಹೇಗಿರುತ್ತಿದ್ದವೋ ಎಂದೆಲ್ಲ ವಿಷಯಗಳು ನಮಗೆ ತಿಳಿಯಲಾರವು. ಅವರು ಬರೆದಿಟ್ಟ ವಿಷಯಗಳು ನಮಗೆ ಅರ್ಥವಾಗಬೇಕಾದರೆ ನಾವು ಮತ್ತೊಮ್ಮೆ ಅವರ ಕಾಲಕ್ಕೆ ಟೈಮ್ ಟ್ರಾವೆಲ್ ಮಾಡಬೇಕಷ್ಟೆ. ಸ್ನೇಹಿತರೆ, ಹಾಗಾದರೆ ಹಳೆಯ ಲಿಪಿಗಳನ್ನು ಡಿಕೋಡ್ ಮಾಡಲು ಸಾಧ್ಯವಿಲ್ಲವೇ? ಸಾಧ್ಯವಿದೆ. ಹಳೆಯ ಲಿಪಿಗಳನ್ನು ಡಿಕೋಡ್ ಮಾಡಲು 3 ವಿಧಾನಗಳಿವೆ. ಮೊದಲನೆಯದು, ಅದು ಅಕ್ಷರಗಳ ಲಿಪಿಯೇ ಅಥವಾ ಚಿತ್ರಲಿಪಿಯೇ ಎಂಬುದನ್ನು ತಿಳಿದುಕೊಳ್ಳಬೇಕು. ಹಿಂದಿಯನ್ನು ದೇವನಾಗರಿ ಲಿಪಿಯಲ್ಲಿ ಬರೆದರೆ ನಾವು ಕನ್ನಡವನ್ನು ಕದಂಬ ಲಿಪಿಯಲ್ಲಿ ಬರೆಯುತ್ತೇವೆ. ಆದರೆ ಚೀನಿ ಭಾಷೆ ಒಂದು ಚಿತ್ರಲಿಪಿಯಾಗಿದ್ದು ಅದರಲ್ಲಿ ಅಕ್ಷರಗಳ ಬದಲಿಗೆ ಚಿತ್ರಗಳಿವೆ. ಈ ರೀತಿಯಲ್ಲಿ ಆ ಪ್ರಾಚೀನ ಲಿಪಿ ಯಾವ ರೀತಿಯಲ್ಲಿತ್ತು ಎಂಬುದನ್ನು ತಿಳಿದುಕೊಂಡು ಅದರಲ್ಲಿ ಮತ್ತೆ ಮತ್ತೆ ರಿಪೀಟ್ ಆದ ಅಕ್ಷರಗಳು ಅಥವಾ ಚಿತ್ರಗಳಿಂದ ಆ ಭಾಷೆಯನ್ನು ಡಿಕೋಡ್ ಮಾಡುತ್ತಾ ಹೋಗಬೇಕು. ಸ್ನೇಹಿತರೆ, 1799ರಲ್ಲಿ ನೆಪೋಲಿಯನ್ ಬೋನಾಪಾರ್ಟಿಯ ಸೈನಿಕರಿಗೆ ಒಂದು ಕಲ್ಲು ದೊರೆಯುತ್ತದೆ. ಕೋಟೆಯೊಂದನ್ನು ಅಗೆಯುತ್ತಿದ್ದಾಗ ರೊಸೆಟ್ಟಾ ಎಂಬ ಊರಿನಲ್ಲಿ ಆ ಕಲ್ಲು ದೊರೆತಿತ್ತು. ಅದರಲ್ಲಿ ಏನೋ ಬರೆದಿತ್ತು. ಅದೊಂದು ಶಿಲಾಶಾಸನವಾಗಿತ್ತು. ವಿಚಿತ್ರವೆಂದರೆ ಅದರಲ್ಲಿ 3 ಭಾಷೆಯಲ್ಲಿ ಒಂದೇ ವಿಷಯವನ್ನು ಕೆತ್ತಲಾಗಿತ್ತು. ಇದರಲ್ಲಿ ಪ್ರಾಚೀನ ಈಜಿಪ್ಟ್ನ ಜನರ ಭಾಷೆಯೂ ಸೇರಿತ್ತು. ಈ 3ರಲ್ಲಿ ಒಂದು ಭಾಷೆ ಅದಾಗಲೇ ಚಾಲ್ತಿಯಲ್ಲಿದ್ದ ಭಾಷೆಯಾದ್ದರಿಂದ ಆ ಉಳಿದೆರಡು ಭಾಷೆಗಳನ್ನು ಡಿಕೋಡ್ ಮಾಡಲಾಯಿತು. ಇದರಿಂದ ಪ್ರಾಚೀನ ಈಜಿಪ್ಟ್ನ ಭಾಷೆಯನ್ನು ಡಿಕೋಡ್ ಮಾಡಲು ಸುಲಭವಾಯಿತು. ಆ ಕಲ್ಲನ್ನು ರೋಸೆಟ್ಟಾ ಸ್ಟೋನ್ ಎಂದು ಕರೆಯಲಾಗಿದೆ. ಇದು ಇತಿಹಾಸದಲ್ಲಿಯೇ ಪ್ರಸಿದ್ಧ ಕಲ್ಲಾಗಿದೆ. ಲಿಪಿಯನ್ನು ಡಿಕೋಡ್ ಮಾಡುವ ಇದು 2ನೇ ವಿಧಾನವಾಗಿದೆ. ಅಂದರೆ ಬೇರೆ ಭಾಷೆಗಳೊಂದಿಗೆ ಸೇರಿ ಬರೆದ ಬರಹಗಳು ನಮಗೆ ಸಿಗಬೇಕು. ಅದರಿಂದ ನಾವು ಆ ಹಳೆಯ ಭಾಷೆಯನ್ನು ಡಿಕೋಡ್ ಮಾಡಬಹುದು. ಲಿಪಿಯನ್ನು ಡಿಕೋಡ್ ಮಾಡುವ 3ನೇ ವಿಧಾನವೇನೆಂದರೆ ಆ ಪ್ರಾಚೀನ ಲಿಪಿಯ ಸಂಬಂಧಿತ ಈಗಿನ ಭಾಷೆ ಯಾವುದಾದರೂ ಚಾಲ್ತಿಯಲ್ಲಿರಬೇಕು. ಉದಾಹರಣೆ, ದೇವನಾಗರಿ ಲಿಪಿಯನ್ನು ಹಿಂದಿ ಬರೆಯಲು, ಮರಾಠಿ ಬರೆಯಲು ಮತ್ತು ಸಂಸ್ಕೃತ ಬರೆಯಲು ಬಳಸಲಾಗುತ್ತದೆ. ಹಾಗೆಯೇ ಕನ್ನಡವನ್ನು ಮತ್ತು ತೆಲುಗನ್ನು ಬರೆಯಲು ಕದಂಬ ಲಿಪಿಯನ್ನು ಬಳಸಲಾಗುತ್ತದೆ. ಅಂದರೆ 2 ಬೇರೆ ಬೇರೆ ಭಾಷೆಗಳಾದರೂ ಲಿಪಿ ಒಂದೇ ಇದ್ದರೆ ನಮಗೆ ಅದರೊಳಗಿನ ಸಂಬಂಧವನ್ನು ತಿಳಿದು ಡಿಕೋಡ್ ಮಾಡಲು ಸುಲಭವಾಗುತ್ತದೆ. ಉದಾಹರಣೆಗೆ, ಮಾಯಾ ನಾಗರಿಕತೆಯ ಭಾಷೆಯನ್ನು ಮೊದಲು ಹೇಗೆ ಓದುವುದೆಂದು ತಿಳಿಯುತ್ತಿರಲಿಲ್ಲ. ಆದರೆ ಈಗಿನ ಇನ್ನೊಂದು ಭಾಷೆ ಅದೇ ಲಿಪಿಯನ್ನು ಈಗಲೂ ಬಳಸುತ್ತಿರುವುದು ಗೊತ್ತಾದ ನಂತರ ಮಾಯನ್ ಭಾಷೆಯನ್ನು ಸುಲಭವಾಗಿ ಡಿಕೋಡ್ ಮಾಡಲಾಯಿತು. ಈಗ ನಿಮಗೆ ಸಿಂಧೂ ನದಿ ನಾಗರಿಕತೆಯ ಲಿಪಿಯನ್ನು ಯಾಕೆ ಓದಲು ಸಾಧ್ಯವಾಗಿಲ್ಲ ಎಂಬ ಪ್ರಶ್ನೆ ಬರಬಹುದು. ಸಿಂಧೂ ನಾಗರಿಕತೆಯ ಯಾವುದೇ ಬರವಣಿಗೆ ನಮಗೆ ಇದುವರೆಗೆ ಸಿಕ್ಕಿಲ್ಲ. ಅವರಲ್ಲಿನ ಕೆಲವೊಂದು ಪಾತ್ರೆಗಳು, ಕೆಲವೊಂದು ಕಲಾಕೃತಿಗಳು ದೊರೆತಿವೆ. ಅವುಗಳಲ್ಲಿ ಕೆಲವೆಡೆ ಒಂದು ಪ್ರಾಣಿಯ ಚಿಹ್ನೆ ಇದ್ದು ಅದರ ಮೇಲ್ಗಡೆ ಏನನ್ನೋ ಬರೆದಿರುವಂತೆ ಕಾಣುತ್ತದೆ. ಇದೇ ಸಿಂಧೂ ನಾಗರಿಕತೆಯ ಭಾಷೆ ಎನ್ನಲಾಗಿದೆ. ಆದರೆ ಈ ಮೊದಲು ಹೇಳಿದ 3 ರೀತಿಯ ಡಿಕೋಡಿಂಗ್ ವಿಧಾನಗಳಿಂದಲೂ ಇದನ್ನು ಡಿಕೋಡ್ ಮಾಡಲು ಸಾಧ್ಯವಾಗಿಲ್ಲ. ಈ ಬರವಣಿಗೆಯಲ್ಲಿ ಎಡಬದಿಯಲ್ಲಿ ಅಕ್ಷರಗಳನ್ನು ಒತ್ತೊತ್ತಾಗಿ ಸೇರಿಸಲಾದಂತೆ ಕಾಣಿಸುತ್ತದೆ. ಅಂದರೆ ನಾವು ಬರೆಯುತ್ತಾ ಕೊನೆಯಲ್ಲಿ ಅಕ್ಷರಗಳನ್ನು ಒತ್ತೊತ್ತಾಗಿ ಸೇರಿಸುತ್ತೇವೆ. ಇಲ್ಲಿ ಇವರು ಎಡಬದಿಯಲ್ಲಿ ಅಕ್ಷರಗಳನ್ನು ಒತ್ತೊತ್ತಾಗಿ ಬರೆದಿರುವುದರಿಂದ ಅವರು ಬಲದಿಂದ ಎಡಕ್ಕೆ ಬರೆಯುತ್ತಿದ್ದರು ಎಂದು ಕೆಲವರು ವಾದಿಸುತ್ತಾರೆ. ಆದರೆ ಇವೆಲ್ಲ ಒಂದು ಸೀಲ್ನಿಂದ ಒತ್ತಲ್ಪಟ್ಟಿದೆ ಎನ್ನುವುದಾದರೆ ಅದು ಎಡದಿಂದ ಬಲಕ್ಕೆ ಬರೆದಿರಬಹುದು ಎಂದು ಹೇಳುವವರೂ ಇದ್ದಾರೆ. ಈ ಭಾಷೆಯನ್ನು ಸುಲಭದಲ್ಲಿ ನಮಗೆ ಡಿಕೋಡ್ ಮಾಡಲಾಗದೇ ಇರಲು ಕಾರಣವೇನೆಂದರೆ ಈ ನಾಗರಿಕತೆಯ ಬಗ್ಗೆ ನಮಗೆ ಹೆಚ್ಚೇನೂ ಗೊತ್ತಿಲ್ಲದೇ ಇರುವುದು. ಅಂದರೆ ಅವರಲ್ಲಿನ ಪ್ರಮುಖ ರಾಜರುಗಳು, ಅವರ ಸಾಮ್ರಾಜ್ಯಗಳು,
ಹಾಗೆಯೇ ಆಗ ಪ್ರಚಲಿತದಲ್ಲಿದ್ದ ಅವರ ನಗರಗಳ ಹೆಸರುಗಳು ಇವು ಯಾವುದೂ ನಮಗೆ ತಿಳಿದಿಲ್ಲ. ಈಗ ನಾವು ಹೇಳುತ್ತಿರುವ ಹರಪ್ಪ, ಮೊಹೆಂಜೊದಾರೋ ಇವೆಲ್ಲ ಈಗಿನ ಆ ಅವಶೇಷ ದೊರೆತ ಊರುಗಳ ಹೆಸರುಗಳಷ್ಟೇ. ಅದು ಬಿಟ್ಟು ನಮಗೆ ಆ ಕಾಲದ ಅವರ ನಗರಗಳ ಬಗ್ಗೆ, ಅವರ ರಾಜರುಗಳ ಬಗ್ಗೆ ಗೊತ್ತಿದ್ದರೆ ನಾವು ಅವರ ಭಾಷೆಯನ್ನು ಸುಲಭವಾಗಿ ಓದಬಹುದಿತ್ತು. ಕೊನೆಗೆ ವಿದ್ವಾಂಸರು ಕಂಡುಕೊಂಡ ಒಂದು ವಿಧಾನವೆಂದರೆ ಆಧುನಿಕವಾಗಿರುವ ಯಾವುದಾದರೂ ಭಾಷೆಗೆ ಸಿಂಧೂ ಭಾಷೆ ಲಿಂಕ್ ಆಗುತ್ತದೆ ಎಂದು ನೋಡಲಾರಂಭಿಸುತ್ತಾರೆ. ಅವರು ಒಂದು ಸಂಸ್ಕೃತ ಭಾಷೆ ಮತ್ತು ದ್ರಾವಿಡ ಭಾಷೆಗಳು ಇವುಗಳಲ್ಲಿ ಯಾವುದಾದರ ಜೊತೆಗೆ ಸಂಬಂಧ ಹೊಂದಿರಬಹುದು ಎಂದು ಹುಡುಕಾಡಲಾರಂಭಿಸಿದರು. ಇದರಲ್ಲಿ ಆರ್ಕಿಯಾಲಜಿಸ್ಟ್ SR ರಾವ್ ಅವರು ದಿ ಡಿಸಿಫರ್ಮೆಂಟ್ ಆಫ್ ಇಂಡಸ್ ಸ್ಕ್ರಿಪ್ಟ್ ಎಂಬ ತಮ್ಮ ಪುಸ್ತಕದಲ್ಲಿ ಬ್ರಾಹ್ಮಿ ಲಿಪಿಯಲ್ಲಿ ಬರೆಯುವ ಸಂಸ್ಕೃತದಲ್ಲಿ ಸಂಖ್ಯೆಗಳನ್ನು ಯಾವ ರೀತಿ ಬರೆಯಲಾಗುತ್ತದೆಯೋ ಅದೇ ರೀತಿಯ ಸಂಖ್ಯೆಗಳನ್ನು ಇಂಡಸ್ ವ್ಯಾಲಿಯ ಜನರು ಬರೆಯುತ್ತಿದ್ದರು ಎಂದು ಹೇಳುತ್ತಾರೆ. ಇದರಿಂದ ಅವರು ಆರ್ಯರು ಭಾರತದ ಮೂಲ ನಿವಾಸಿಗಳೇ ಅಥವಾ ದ್ರಾವಿಡರೇ ಎಂಬ ಚರ್ಚೆಗೆ ಆರ್ಯರನ್ನು ಮೊದಲಿಗರು ಎಂದು ಹೇಳಿದಂತಾಯಿತು. ಆದರೆ ಇದಕ್ಕೆ ವಿರೋಧಗಳು ಬರುತ್ತವೆ. ಸಂಸ್ಕೃತ ಎನ್ನುವುದು ಇಂಡೋ ಯುರೋಪಿಯನ್ ಪರಿವಾರದ ಭಾಷೆಯಾಗಿದ್ದು ಈ ಸಂಸ್ಕೃತಿಯಲ್ಲಿ ಕುದುರೆಗಳ ವ್ಯಾಪಕ ಉಲ್ಲೇಖ ಬರುತ್ತದೆ. ವೇದಗಳ ಕಾಲದಲ್ಲಿಯೂ ಕುದುರೆಗಳ ಉಪಯೋಗವಾಗುತ್ತಿತ್ತು. ಆದರೆ ಸಿಂಧೂ ನಾಗರಿಕತೆಗಳ ಕಾಲದಲ್ಲಿ ಕುದುರೆ ಎತ್ತು ಎನ್ನುವುದಕ್ಕೆ ಯಾವುದೇ ಕುರುಹು ಸಿಕ್ಕಿಲ್ಲ. 1994ರಲ್ಲಿ ಆಸ್ಕೋ ಪಾರ್ಪೋಲಾ ಎಂಬುವವರು ಬರೆದ ಪುಸ್ತಕದಲ್ಲಿ ಸಿಂಧೂ ಲಿಪಿಯನ್ನು ದ್ರಾವಿಡ ಮೂಲದ್ದು ಎನ್ನಲಾಗಿದೆ. ಅಲ್ಲಿ ಬರುವ ಮೀನಿನ ಚಿಹ್ನೆ ಖಗೋಳದಲ್ಲಿ ಒಂದು ನಕ್ಷತ್ರಗಳ ರಾಶಿಯಾದರೆ ಇನ್ನೊಂದರ್ಥದಲ್ಲಿ ಅದು ಮೀನು ಎನ್ನುವ ದ್ರಾವಿಡ ಪದ ಆಗಿರಬಹುದು ಎನ್ನುತ್ತಾರವರು. ಹಾಗೆ ನೋಡ ಹೋದರೆ ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ್ ಎಂಬ ಪ್ರಾಂತ್ಯವಿದೆ. ಇಲ್ಲಿನ ಜನರು ಬ್ರಾಹುಯಿ ಎಂಬ ಭಾಷೆಯನ್ನು ಮಾತನಾಡುತ್ತಾರೆ. ಇದು ದ್ರಾವಿಡ ಭಾಷೆಯಾಗಿದ್ದು ದಕ್ಷಿಣ ಭಾರತದಿಂದ ಹೊರಗಡೆ ಕಂಡುಬರುವ ಏಕೈಕ ದ್ರಾವಿಡ ಭಾಷೆಯಾಗಿದೆ. ದ್ರಾವಿಡ ಭಾಷೆ ಉತ್ತರದಲ್ಲಿ ಸಾವಿರಾರು ವರ್ಷಗಳಿಂದಲೂ ಬಳಕೆಯಲ್ಲಿದೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ಸಿಂಧೂ ಲಿಪಿ ದ್ರಾವಿಡ ಭಾಷೆಯ ಮೂಲ ಭಾಷೆ ಎಂಬುದು ಒಂದು ವಾದವಾದರೆ, ಇನ್ನೊಂದು ವಾದ ಅದು ಆರ್ಯರ ಅರ್ಥಾತ್ ಸಂಸ್ಕೃತದ ಅಂದರೆ ಉತ್ತರ ಭಾರತೀಯರ ಮೂಲ ಲಿಪಿ ಎಂಬುದು. ಭಾಷಾ ವಿದ್ವಾಂಸ ರಿಚರ್ಡ್ ಸ್ಪ್ರಾಟ್ ಅವರು ಹೇಳುವಂತೆ ಸಿಂಧೂ ಲಿಪಿ ಭಾಷೆಯ ಚಿಹ್ನೆಯಲ್ಲ, ಅಂದರೆ ಅದು ಲಿಪಿಯಲ್ಲ, ಸೀಲ್ ಹಾಕಲು ಮಾಡಿದ ಅಚ್ಚು ಎಂದವರು ಹೇಳುತ್ತಾರೆ. ನಾವು ಅದನ್ನೇ ಅವರ ಭಾಷಾ ಬರವಣಿಗೆ ಎಂದು ತಿಳಿದಿದ್ದೇವೆ, ಅದು ತಪ್ಪು ಎಂದವರು ಹೇಳುತ್ತಾರೆ. ಹಾಗಾದರೆ ನಮಗೆ ಸಿಂಧೂ ಜನರ ಬೇರೆ ಬರವಣಿಗೆಗಳು ಸಿಕ್ಕಿಲ್ಲವೇ? ಇಲ್ಲ, ನಮಗೆ ಇದುವರೆಗೆ ಅವರ ಯಾವ ಬರವಣಿಗೆಯೂ ಸಿಕ್ಕಿಲ್ಲ. ಸಿಕ್ಕಿರುವುದು ಕೇವಲ ಭಿತ್ತಿ ಚಿತ್ರಗಳಲ್ಲಿ ಇರುವಂತಹ ಕೆಲವೊಂದು ಚಿಹ್ನೆ ಆಧಾರಿತ ಬರಹಗಳು. ಇವುಗಳೇ ಭಾಷಾ ಬರವಣಿಗೆ ಎಂದು ನಾವು ಅಂದುಕೊಂಡಿದ್ದೇವೆ. ಆದರೆ ಅದೇ ಭಾಷೆ ಎಂಬುದಕ್ಕೆ ಯಾವುದೇ ಆಧಾರವಿಲ್ಲ, ಅದು ಅಲ್ಲದೇ ಇರಲೂಬಹುದು. ಇನ್ನು ನಾವು ಬೇರೆ ಸಂಸ್ಕೃತಿಗಳ ಸಂಬಂಧಕ್ಕೆ ಬಂದಾಗ ಸಿಂಧೂ ನಾಗರಿಕತೆ ಜನರು ಮೆಸೊಪೊಟೇಮಿಯಾ ಜನರ ಜೊತೆ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದರು ಎಂಬುದು ತಿಳಿಯುತ್ತದೆ. ಹಾಗಾದರೆ ಅಲ್ಲಿ ಭಾಷೆಯ ಕೆಲ ಶಬ್ದಗಳ ವಿನಿಮಯ ಆಗಿರಬಹುದಲ್ಲವೇ? ಹೌದು. ಇದು ಹೇಗೆಂದರೆ, ಕ್ರಿಕೆಟ್ ಆಂಗ್ಲರ ನಾಡಿನದ್ದಾದರೂ ನಾವದನ್ನು ಕ್ರಿಕೆಟ್ ಎಂದೇ ಕರೆಯುತ್ತೇವೆ. ಇದೇ ರೀತಿಯ ಒಂದೇ ಶಬ್ದಗಳೇನಾದರೂ ಈ ಎರಡೂ ಸಂಸ್ಕೃತಿಯಲ್ಲಿ ಇವೆ ಎಂದು ಹುಡುಕಿದಾಗ ಇತಿಹಾಸಕಾರರಿಗೆ ದೊರೆತಿದ್ದು ಪಿರು ಎಂಬ ಶಬ್ದ. 3500 ವರ್ಷಗಳ ಹಿಂದೆ ಆನೆ ದಂತಗಳನ್ನು ಮೆಸೊಪೊಟೇಮಿಯನ್ನರು ಸಿಂಧೂ ನಾಗರಿಕತೆ ಜನರಿಂದ ಆಮದು ಮಾಡಿಕೊಳ್ಳುತ್ತಿದ್ದರು. ಈ ದಂತಕ್ಕೆ ಅವರು ಪಿರು ಎಂದು ಕರೆಯುತ್ತಿದ್ದರು. ಇದು ದ್ರಾವಿಡ ಭಾಷೆಗಳ ಪಿಲು, ಪಲ್ಲು ಎಂಬ ಶಬ್ದಗಳಿಂದ ಬಂದಿರಬಹುದು ಎಂದು ಕೆಲವರು ವಾದಿಸುತ್ತಾರೆ. ಆದರೆ ಇವೆಲ್ಲವೂ ಹೈಪೋಥಿಸಿಸ್ಗಳಷ್ಟೇ. ಹೆಚ್ಚಿನ ವಿದ್ವಾಂಸರು ನಾವಂದುಕೊಂಡಿರುವ ಸಿಂಧೂ ಲಿಪಿ ಲಿಪಿಯೇ ಅಲ್ಲ, ಅದೊಂದು ಸೀಲ್ ಹಾಕಲು ಬಳಸಿದ ಚಿಹ್ನೆಯಷ್ಟೇ ಎಂದು ವಾದಿಸುತ್ತಾರೆ. ಈಗಲೂ $1 ಮಿಲಿಯನ್ ಬಹುಮಾನ ಕಾಯುತ್ತಾ ಇದೆ. ಇದು ಭಾರತೀಯ ಲೆಕ್ಕಾಚಾರದಲ್ಲಿ 8.5 ಕೋಟಿ ರೂಪಾಯಿಗಳಾಗುತ್ತದೆ. ಈ ಹಣಕ್ಕಾಗಿಯಾದರೂ ಯಾರಾದರೂ ಸಿಂಧೂ ಲಿಪಿಯನ್ನು ಡಿಕೋಡ್ ಮಾಡಲು ಮುಂದೆ ಬರಲಿ. ಇದರಿಂದ ಸಿಂಧೂ ನಾಗರಿಕತೆಗಿರುವ ದ್ರಾವಿಡ ಕೊಂಡಿ ಬೆಸೆದುಕೊಳ್ಳಲಿ ಎಂದು ತಮಿಳುನಾಡು CM ಈ ಘೋಷಣೆ ಮಾಡಿದ್ದಾರೆ. ಈ ಲಿಪಿ ಡಿಕೋಡ್ ಆಗುವವರೆಗೂ ಸಿಂಧೂ ನಾಗರಿಕತೆ ಕಟ್ಟಿದ್ದು ನಾವು ಎಂದು ಆರ್ಯರು ಹೇಳಿದರೆ, ದ್ರಾವಿಡರು ನೀವೆಲ್ಲ ನಾವೇ ಎಂದು ಹೇಳುತ್ತಲೇ ಬರುತ್ತಾರೆ.